ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಕಾಲ್ಕೆರೆದು ಕದನಕ್ಕೆ ಬರ್ತಿದೆ ಪಾಕಿಸ್ತಾನ ಸತತ 4ನೇ ದಿನವೂ ಕದನ ವಿರಾಮ ಒಪ್ಪಂದ ಉಲ್ಲಂಘನೆ ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಕಾಲ್ಕೆರೆದು ಕದನಕ್ಕೆ ಬರ್ತಾ ಇದೆ ಪಾಕಿಸ್ತಾನ ಸತತ 4ನೇ ದಿನವೂ ಕದನ ವಿರಾಮ ಒಪ್ಪಂದ ಉಲ್ಲಂಘನೆ ಪೂಂಚ್ ಸೆಕ್ಟಾರ್ನಲ್ಲಿ ಪಾಕ್ ಸೇನೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ ಪಾಕ್ ಸೇನೆಯ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡಿದ ಭಾರತೀಯ ಸೇನೆ ಶತ್ರುಗಳ ದಾಳಿಯನ್ನ ಸಮರ್ಥವಾಗಿ ಮೆಟ್ಟಿ ನಿಂತ ನಮ್ಮ ಪಡೆಗಳು ಪಹಲ್ಗಾಮ್ ದಾಳಿ ನಂತರ ಭಾರತ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಪಂಜಾಬ್ ಗಡಿ ಭಾಗದಲ್ಲಿ 2 ಕಿಲೋಮೀಟರ್ ನಿಮ್ಮ ದವಸ ಧಾನ್ಯಗಳನ್ನ ತೆರವು ಮಾಡಿಕೊಳ್ಳಿ ಅಂತ ಹೇಳಿ ಭಾರತದಿಂದಲೇ ಖಡಕ್ ಸೂಚನೆ ಹೋಗಿತ್ತು ಭಾರತ ಪಾಕ್ ನಡುವೆ ಒಂದು ರೀತಿಯ ಉದ್ವಿಗ್ನ ಪರಿಸ್ಥಿತಿ ಅಥವಾ ವಾತಾವರಣ ಸೃಷ್ಟಿಯಾಗಿದೆ ಬರೀ 4.5 ಲಕ್ಷ ಸೈನಿಕರನ್ನ ಇಟ್ಟುಕೊಂಡಿರುವ ಪಾಕಿಸ್ತಾನಕ್ಕೆ ಅಷ್ಟು ಚರ್ಬಿ ಇರಬೇಕಾದ್ರೆ 15.5 ಲಕ್ಷ ಸೈನಿಕರನ್ನ ಹೊಂದಿರುವ ಜಗತ್ತಿನ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮೋದಕ್ಕೆ ಎಲ್ಲ ತರಹದ ಸಿದ್ಧತೆಯಲ್ಲಿರುವ ಭಾರತಕ್ಕೆ ಇನ್ನೆಷ್ಟಿರಬಾರದು 3ನೇ ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ ಭಯದ ಭೀತಿಯ ವಾತಾವರಣದಲ್ಲಿ ಪಾಕ್ ಸರ್ಕಾರ ಇರುವಂತಹದ್ದು ಒಂದು ಕಡೆ ಸಿಂಧೂ ನದಿ ಒಪ್ಪಂದವನ್ನು ನೀವೇನಾದರೂ ರದ್ದು ಮಾಡಿದರೆ ಸಿಂಧೂ ನದಿಯಲ್ಲಿ ರಕ್ತ ಹರಿಸ್ತೀವಿ ಅಂತ ಹೇಳಿ ಪಾಕಿಸ್ತಾನದ ಅಲ್ಲಿನ ಧಾರ್ಮಿಕ ಮುಖಂಡರುಗಳೇ ಸ್ಪೀಚ್ ಮಾಡ್ತಾರೆ ಅದಾದ ನಂತರ ಬುಟ್ಟೋ ಸಂತತಿ ಅವನೊಬ್ಬ ಏನು ಮಾತನಾಡ್ತಾನೋ ಆ ಭಾಷೆ ಅವನಿಗೆ ಅರ್ಥ ಆಗುತ್ತೋ ಆತ ಭಾಷಣ ಮಾಡ್ತಿದ್ದ ವೇದಿಕೆಯಲ್ಲಿ ಕೈ ತಟ್ಟಿದ ಜನರಿಗದೇನು ಅರ್ಥ ಆಯಿತೋ ಗೊತ್ತಿಲ್ಲ ಬುಟ್ಟೋ ಬಾಯ್ ಬಡ್ಕಂಡ ಇದಾದ ನಂತರ ಈಗ ಗಡಿ ಭಾಗದಲ್ಲಿ ಪಾಕ್ನ ಸೈನಿಕರು 4ನೇ ಬಾರಿ ಇದು ಕದನ ವಿರಾಮ ಉಲ್ಲಂಘನೆಯನ್ನು ಮಾಡ್ತಾ ಇರೋದು ಭಾರತದ ಸಹನೆಯನ್ನು ಕೆಣಕ್ತಾ ಇದೆ ಭಾರತದ ತಾಳ್ಮೆಯನ್ನು ಟ್ರಿಗರ್ ಮಾಡ್ತಾ ಇದೆ ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತದ ಸೇನೆಯೂ ಕೂಡ ಖಡಕ್ಕಾಗಿ ಉತ್ತರವನ್ನು ಕೊಡ್ತಾ ಇದೆ ಭಾರತ ಎಲ್ಲದಕ್ಕೂ ಸನ್ನದ್ಧವಾಗಿ ನಿಂತಿದೆ ಆದರೆ ಯುದ್ಧ ಎನ್ನುವಂಥ ಅತಿ ದೊಡ್ಡ ವಿಶಾಲವಾದ ಆ ಒಂದು ಪ್ರಕ್ರಿಯೆಯನ್ನು ಕಟ್ಟಕಡೆಯ ಆಯ್ಕೆಯಾಗಿ ಉಳಿಸಿಕೊಂಡಿದೆ ಕಾರಣ ಅದಕ್ಕೂ ಮುನ್ನ ಪಾಕ್ ಈಗ ಎಲ್ಲ ತರಹದ ಸನ್ನದ್ಧವಾಗಿ ನಿಂತಿರುವಾಗ ಅದಕ್ಕೂ 10ರಷ್ಟು ಎಲ್ಲ ತರಹದ ತಯಾರಿಯಲ್ಲಿ ಭಾರತದ ವೀರ ಯೋಧರು ಕೂಡ ಸನ್ನದ್ಧರಾಗಿ ನಿಂತಿದ್ದಾರೆ ಸತತ 4ನೇ ದಿನವೂ ಕದನ ವಿರಾಮ ಒಪ್ಪಂದ ಉಲ್ಲಂಘನೆ ಮಾಡಿದ್ದಾರೆ ಪೂಂಚ್ ಸೆಕ್ಟಾರ್ನಲ್ಲಿ ಪಾಕ್ ಸೇನೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿರುವಂತಹದ್ದು ಪಾಕ್ ಸೇನೆಯ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡಿದ ಭಾರತೀಯ ಸೇನೆ ಶತ್ರುಗಳ ದಾಳಿಯನ್ನು ಸಮರ್ಥವಾಗಿ ಮೆಟ್ಟಿ ನಿಂತ ನಮ್ಮ ಪಡೆಗಳು ಪಹಲ್ಗಾಮ್ ದಾಳಿ ನಂತರ ಭಾರತ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾವಾಗ ಯಾವ ಕ್ಷಣ ಯಾವ ಘಳಿಗೆ ಬೇಕಾದರೂ ಏನು ಬೇಕಾದರೂ ಸಂಭವಿಸಬಹುದು ಎನ್ನುವಂಥ ಅರ್ಥದಲ್ಲಿ ಭಾರತ ಪಾಕ್ ನಡುವಿನ ಯುದ್ಧದ ಕಾರ್ಮೋಡ